ಕೂರ್ಮಗಿರಿಯ ಶಿಖರದ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನು, ಭಕ್ತ ಜನ ರಕ್ಷಕನು ಶ್ರೀ ಮಹಾವಿಷ್ಣುವು ಕೂರ್ಮಾವತಾರದಲ್ಲಿ ನೆಲೆಸಿರತಕ್ಕಂತಹ ಮಹಾ ಸುಕ್ಷೇತ್ರವೇ ಗವಿರಂಗನಾಥಪುರ. ಇಂತಹ ಗವಿರಂಗನಾಥಪುರದ ಒಂದಿಷ್ಟು ವಿಚಾರಗಳ ಪರಿಚಯವನ್ನ ನಾವೆಲ್ಲರೂ ಇಂದು ಮಾಡಿಕೊಳ್ಳೋಣ. ಹಿಂದೆ ಪುರಾತನ ಕಾಲದಲ್ಲಿ ಒಂದು ಪ್ರದೇಶವನ್ನ ಗಿರಿಶಿಖರ ಅಂತ ಕರೀತಾ ಇದ್ರು. ಗೊಲ್ಲನೋರ್ವ ಹಲವಾರು ಹಸುಗಳನ್ನ ತಂದು ಇಲ್ಲಿ ಮೇಯಿಸ್ಕೊಂಡು ಹೋಗ್ತಾ ಇದ್ದ. ಇದೇ ರೀತಿಯಾಗಿ ಅವನ ಕಾಯಕ ನಿರಂತರವಾಗಿ ನಡೀತಾ ಇತ್ತು. ಹೀಗೆ ಇದ್ದಂತಹ ಸಂದರ್ಭದಲ್ಲಿ ಕಪಿಲೆ ಅಂತಕ್ಕಂಥ ಒಂದು ಹಸು ನಿತ್ಯ ಹಾಲನ್ನ ಕಡಿಮೆ ಕೊಡಲು ಪ್ರಾರಂಭಿಸಿತು. ಇದರಿಂದ ಒಡೆಯ ಆ ಗೊಲ್ಲರನ್ನ ರೇಗುತ್ತಾನೆ, ಏಕೆ ನಮ್ಮ ಹಸು ಕಡಿಮೆ ಹಾಲನ್ನು ನೀಡಲಿಕ್ಕೆ ಪ್ರಾರಂಭಿಸಿದೆಯಲ್ಲ ಅಂತ. ಆಗ ಆ ಗೊಲ್ಲ ಆ ಹಸುವನ್ನ ಗಮನಿಸ್ಲಿಕ್ಕೆ ಪ್ರಾರಂಭಿಸ್ತಾನೆ. ಆಗ ಆ ಹಸು ಆ ಬೆಟ್ಟದ ಮೇಲಿರ್ತಕ್ಕಂಥ ಗವಿಗೆ ತೆರಳುತ್ತದೆ. ಅದನ್ನು ಹಿಂಬಾಲಿಸಿದಂತಹ ಗೊಲ್ಲನಿಗೆ ಆಶ್ಚರ್ಯ ಆಗತ್ತೆ. ಏನಂದ್ರೆ ಆ ಹಸು ಹುತ್ತದ ಮೇಲೆ ನಿಂತು ಸ್ವತಃ ತಾನೇ ಹಾಲನ್ನ ಕರಿತಾ ಇತ್ತು. ಇದನ್ನ ಗಮನಿಸಿದಂತ ಕೊಲ್ಲನಿಗೆ ಆಶ್ಚರ್ಯವಾಗಿ ಅವನು ಆ ಹಸುವಿಗೆ ಸಾಷ್ಟಾಂಗ ನಮಸ್ಕಾರವನ್ನ ಹಾಕ್ತಾನೆ. ಆ ಹಸು ಹಾಲನ್ನ ಕರೀತಿದ್ದಂತಹ ಸುಕ್ಷೇತ್ರ ಇಂದಿನ ಗವಿರಂಗನಾಥ ಪುರವೇ ಆಗಿದೆ. ಈ ವಿಷಯವನ್ನ ಅವನು ಗೌಡನಿಗೆ ತಿಳಿಸ್ತಾನೆ. ನಂತರ ಅವರು ಪಕ್ಕದ ಶ್ರೀರಾಮ್ಪುರದ ನಾಯಕ ಮನೆತನದವರಿಗೆ ತಿಳಿಸಿದಾಗ ಇಲ್ಲೊಂದು ವ್ಯವಸ್ಥಿತವಾದಂತಹ ದೇವಾಲಯವನ್ನ ನಿರ್ಮಿಸಿ ಸ್ವಾಮಿಗೆ ಪೂಜೆಯನ್ನ ಪ್ರಾರಂಭಿಸ್ತಾರೆ. ಅಂದಿನಿಂದ ಇಂದಿನವರೆಗೂ ಕೂಡ ಅತ್ಯಂತ ವೈಭವಿತವಾಗಿ ಇಲ್ಲಿ ಪೂಜಾ ಕೈಂಕರ್ಯಗಳು ನಡೀತಾ ಹೋದವು. ಹಲವಾರು ರೀತಿಯಾದಂತಹ ಆಶ್ಚರ್ಯಕಟ ಘಟನೆಗಳು ಕೂಡ ಶ್ರೀ ಕ್ಷೇತ್ರದಲ್ಲಿ ನಡೆಯುತ್ತಿರುವುದನ್ನು ಗಮನಿಸಬಹುದಾಗಿದೆ. ಕ್ಷೇತ್ರವನ್ನ ನಾವು ಪ್ರಥಮ ಬಾರಿಗೆ ಗಮನಿಸಿದಾಗ ಅಲ್ಲಿ ಪದ್ಮನಾಭನ ದರ್ಶನ ಮತ್ತು ಗಣಪತಿಯ ದರ್ಶನವನ್ನು ಪಡೆದು ನಂತರ ಮೆಟ್ಟಿಲುಗಳನ್ನ ಏರ್ತಾ ನಾವು ಸಾಗಬೇಕಾಗುತ್ತೆ. ಇನ್ನೊಂದು ಭಾಗದಿಂದ ನೇರವಾಗಿ ನಮ್ಮ ವಾಹನಗಳ ಮೂಲಕ ಆ ಒಂದು ಗಿರಿಯ ಮೇಲ್ಭಾಗಕ್ಕೆ ನಾವು ತೆರಳಬಹುದಾಗಿದೆ. ಇದು ಮೆಟ್ಟಿಲುಗಳ ಮೂಲಕ ಹತ್ತಕ್ಕಂಥ ಮಾರ್ಗ. ಮೆಟ್ಟಿಲುಗಳ ಮೂಲಕ ಹತ್ತುತ್ತಾ ಆ ಪರಮಾತ್ಮನ ಸನ್ನಿಧಿಗೆ ಹೋಗಬಹುದಾಗಿದೆ. ಈ ಗಿರಿಶಿಖರ ತೀರಾ ಎತ್ತರದ ಗಿರಿಶಿಖರವೇನ ಆಗಿಲ್ಲ. ಸಾಮಾನ್ಯ ಜನರು ಹತ್ತಲಿಕ್ಕೆ ಯೋಗ್ಯವಾಗಿರ್ತಕ್ಕಂತಹ ಒಂದು ಸರಳವಾಗಿರ್ತಕ್ಕಂಥ ಗಿರಿಶಿಖರವೇ ಆಗಿದೆ. ಪ್ರತಿಯೊಂದು ಕಲ್ಲುಗಳ ಮೆಟ್ಟಿಲುಗಳ ಮೇಲೂ ಕೂಡ ಆ ಪರಮಾತ್ಮನ ರೂಪವಾಗಿರ್ತಕ್ಕಂತಹ ಗೋವಿಂದನ ನಾಮವನ್ನ ರಚಿಸಿರ್ತಕ್ಕಂಥದ್ದನ್ನ ಕಾಣಬಹುದಾಗಿದೆ. ಅಲ್ಲಲ್ಲಿ ಪುರಾತನ ಕಾಲದ ಆ ಒಂದು ಕಲ್ಲಿನಿಂದ ನಿರ್ಮಿತವಾಗಿರ್ತಕ್ಕಂತಹ ವಿಶೇಷ ರಚನೆಗಳನ್ನು ಇಲ್ಲಿ ಗಮನಿಸಬಹುದಾಗಿದೆ. ಹಾಗೆ ಮೆಟ್ಟಿಲುಗಳನ್ನು ಏರಬೇಕಾದ್ರೆ ಎಡಬದಿಯಲ್ಲಿ ಮತ್ತು ಬಲಬದಿಯಲ್ಲಿ ಇರ್ತಕ್ಕಂಥ ಗೋಡೆಗಳನ್ನ ಗಮನಿಸಿದ್ರೆ ಅಲ್ಲಿ ಹಲವಾರು ರೀತಿಯಾದಂತಹ ವಾಕ್ಯಗಳನ್ನ ಬರೆದಿರ್ತಕ್ಕಂಥದ್ದನ್ನು ಕಾಣಬಹುದಾಗಿದೆ. ಗೋವಿಂದನ ನಾಮಾವಳಿಗಳನ್ನ ಕಾಣಬಹುದಾಗಿದೆ. ಅದೇ ರೀತಿಯಾಗಿ ಹಲವಾರು ಒಂದು ರೀತಿಯ ಸಾಮಾಜಿಕ ಧಾರ್ಮಿಕ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ವಿಚಾರಗಳನ್ನಲ್ಲಿ ಕೆತ್ತಿರ್ತಕ್ಕಂಥದ್ದನ್ನ ಕಾಣಬಹುದಾಗಿದೆ. ಮೇಲ್ಭಾಗದಿಂದ ನೋಡಿದ ಸಂದರ್ಭದಲ್ಲಿ ಕಾಣತಕ್ಕಂತಹ ವಿಮಾನ ಗೋಪುರದ ಚಿತ್ರಣ. ಇದು ಲಕ್ಷ್ಮೀ ದೇವಾಲಯ. ತಾಯಿ ಲಕ್ಷ್ಮಿ ನೆಲೆಗೊಂಡಿರ್ತಕ್ಕಂತಹ ಒಂದು ಪುಣ್ಯ ಸ್ಥಳ ಕೂಡ ಇದಾಗಿದೆ. ಮಹಾಲಕ್ಷ್ಮಿಯ ದರ್ಶನವನ್ನ ನಾವೀಗ ಪಡೆಯಬಹುದಾಗಿದೆ. ಲಕ್ಷ್ಮಿ ದರ್ಶನವನ್ನ ಪಡೆದು ಹೊರಭಾಗಕ್ಕೆ ಬಂದ್ರೆ ಆ ಪರಮ ಮೂರ್ತಿಯ ಸಂಸ್ಥಾಪಿತವಾಗಿರ್ತಕ್ಕಂಥ ದೇವಾಲಯದ ಭವ್ಯ ಚಿತ್ರಣವನ್ನ ಇಲ್ಲಿ ಗಮನಿಸಬಹುದು. ಹಾಗೆ ಅಲ್ಲ ಎಡಭಾಗಕ್ಕೆ ತಿರುಗಿದ್ರೆ ಆಂಜನೇಯನ ಮೂರ್ತಿ ಮತ್ತು ಆ ದೇವಾಲಯವನ್ನ ಗಮನಿಸಬಹುದಾಗಿದೆ. ಆಂಜನೇಯನ ದರ್ಶನದ ನಂತರ ಮತ್ತಷ್ಟು ಮೆಟ್ಟಿಲುಗಳನ್ನ ಏರ್ತಾ ಮೇಲೆ ಸಾಗಿದ್ರೆ ಅಲ್ಲಿ ಆ ಮಹಾ ಮಹಿಮನಾಗಿರ್ತಕ್ಕಂತಹ ದೇವರ ದರ್ಶನವನ್ನ ಪಡೆಯಬಹುದಾಗಿದೆ. ದೇವಾಲಯದ ಕೆಳಭಾಗದಲ್ಲಿ ಸಹಸ್ರಾರು ನಾಗರ ದೇವತೆಗಳ ವಿಗ್ರಹಗಳನ್ನ ಗಮನಿಸಬಹುದಾಗಿದೆ. ಹಾಗೆ ಇನ್ನೊಂದು ಹಂತಕ್ಕೆ ತೆರಳಿದರೆ ಇದು ಈ ಒಂದು ದೇವಸ್ಥಾನದ ವಿಶೇಷ ಸ್ಥಳವಾಗಿದ್ದು ಇಲ್ಲಿ ದೊಡ್ಡ ಎಡೆ ಎಂತಕ್ಕಂಥ ಆಚರಣೆಯನ್ನ ಆಚರಿಸಲಾಗುತ್ತೆ. ಸಂದರ್ಭದಲ್ಲಿ ತಮ್ಮ ಬಂಧು ಬಾಂಧವರನ್ನ ಬಳಗದವರನ್ನ ಕರೆದು ಆ ಪರಮಾತ್ಮನಲ್ಲಿ
ಯಾವುದಾದ್ರೂ ವಿಶೇಷವಾಗಿರ್ತಕ್ಕಂಥ ಕೋರಿಕೆಗಳನ್ನು ಬೇಡಿಕೊಂಡು ಅದು ಈಡೇರಿದ ಸಂದರ್ಭದಲ್ಲಿ ದೊಡ್ಡ ಎಡೆಯನ್ನ ಮಾಡಿಸ್ತಕ್ಕಂತಹ ಒಂದು ವಿಶೇಷತೆಯನ್ನ ಕಾಣಬಹುದಾಗಿದೆ. ಸಾವಿರಾರು ಜನರನ್ನ ಕರೆಸಿ ಪ್ರಸಾದವನ್ನ ನೀಡ್ತಕ್ಕಂತಹ ಒಂದು ಸ್ಥಳ ಇದಾಗಿದೆ. ಈ ದೇವರುಗಳ ದರ್ಶನವನ್ನು ಪಡೆದ ನಂತರ ನೇರವಾಗಿ ನಾವು ಕೂರ್ಮ ರೂಪದಲ್ಲಿರ್ತಕ್ಕಂತಹ ಮಹಾವಿಷ್ಣುವಿನ ದರ್ಶನಕ್ಕೆ ತೆರಳಬೇಕಾಗುತ್ತೆ. ಇಲ್ಲಿ ಕೂರ್ಮ ರೂಪ ವಿಷ್ಣುವಿನ ಎರಡನೆಯ ಅವತಾರವಾಗಿದೆ. ಪ್ರಮುಖವಾಗಿ ನಮಗೆ ಪುರಾಣಗಳ ಹಿನ್ನೆಲೆಯನ್ನ ತೆಗೆದು ನೋಡಿದಂತ ಸಂದರ್ಭದಲ್ಲಿ ಸಮುದ್ರ ಮಂಥನವನ್ನ ಮಾಡುವಂತ ಸಂದರ್ಭದಲ್ಲಿ ಕಿರೆಯನ್ನ ದೇವತೆಗಳು ಮತ್ತು ರಾಕ್ಷಸರು ಅವನ್ನೇ ಅಗ್ಗವನ್ನಾಗಿ ಮಾಡಿಕೊಂಡು ಕಡಿಯುತ್ತಿರುವಾಗ ಅದು ಸ್ವಲ್ಪ ಸ್ವಲ್ಪ ಮುಳುಗಲು ಪ್ರಾರಂಭಿಸುತ್ತದೆ. ಆಗ ಮಹಾವಿಷ್ಣುವನ್ನ ಈರುವರು ಪ್ರಾರ್ಥಿಸಿದಾಗ ಆ ಮಹಾವಿಷ್ಣುವು ಕೂರ್ಮ ರೂಪವಾಗಿ ಬಂದು, ಅಂದ್ರೆ ಆಮೆಯ ರೂಪದಲ್ಲಿ ಬಂದು ಆ ಪರ್ವತದ ತಳಭಾಗಕ್ಕೆ ಹೋಗಿ ಆ ಪರ್ವತವನ್ನ ಮೇಲೆತ್ತಿ ಮತ್ತೆ ಸಮುದ್ರ ಮಂಥನವನ್ನ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ತಾನೆ. ಅಂತಹ ಸಮುದ್ರ ಮಂಥನವನ್ನ ಮಾಡಿಕೊಳ್ಳಲು ಅವಕಾಶ ನೀಡಿದಂತಹ ಒಂದು ಚಿತ್ರಣವನ್ನ ಇಲ್ಲಿ ಕಾಣಬಹುದಾಗಿದೆ. ಆ ಮಹಾವಿಷ್ಣುವು ಕೂರ್ಮ ರೂಪದಲ್ಲಿ ಬಂದು ಸಮುದ್ರ ಮಂಥನಕ್ಕೆ ಅವಕಾಶವನ್ನು ನೀಡಿದಂಥ ಚಿತ್ರಣವನ್ನು ಇಲ್ಲಿ ಕಾಣಬಹುದಾಗಿದೆ. ಹಾಗೆ 10 ವಿಷ್ಣುವಿನ ಅವತಾರಗಳನ್ನು ಕೂಡ ಈ ಒಂದು ದೇವಾಲಯದಲ್ಲಿ ಕಾಣಬಹುದು. ಇದು ಮಹಾ ವಿಷ್ಣುವು ಕೂರ್ಮ ರೂಪದಲ್ಲಿ ನೆಲೆಸಿರ್ತಕ್ಕಂತಹ ಒಂದು ಪರಮ ಪವಿತ್ರ ಪುಣ್ಯ ಸ್ಥಳ. ಇಲ್ಲಿ ಆ ಮಹಾವಿಷ್ಣುವಿನ ಕೂರ್ಮ ರೂಪ ದರ್ಶನವನ್ನ ನಾವೆಲ್ಲರೂ ಕೂಡ ಕಾಣಬಹುದಾಗಿದೆ. ಒಂದು ಪರಮ ಪವಿತ್ರ ಪುಣ್ಯ ಸ್ಥಳ ಚಿತ್ರದುರ್ಗ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಹೊಸದುರ್ಗ ತಾಲೂಕಿನಲ್ಲಿ ಇರ್ತಕ್ಕಂತಹ ಒಂದು ಪುಣ್ಯ ಕ್ಷೇತ್ರವಾಗಿದ್ದು, ಪ್ರಮುಖವಾಗಿ ಇದು ಹೊಸದುರ್ಗದಿಂದ 29 ಕಿಲೋಮೀಟರ್ ದೂರದಲ್ಲಿರುವುದನ್ನ ಕಾಣಬಹುದಾಗಿದೆ. ಹಾಗೆ ಹುಳಿಯಾರ್ ಮಾರ್ಗವಾಗಿ ಕೂಡ ನಾವು ಈ ಒಂದು ಕ್ಷೇತ್ರಕ್ಕೆ ತೆರಳಬಹುದು. ಶ್ರೀರಾಂಪುರದ ಬಳಿಯಿಂದಲೂ ಕೂಡ ಈ ಕ್ಷೇತ್ರಕ್ಕೆ ನಾವು ತೆರಳಬಹುದಾಗಿದೆ. ಮೇಲ್ಭಾಗದಿಂದ ದೇವಾಲಯದ ಒಂದು ವಿಹಾಂಗಣ ನೋಟವನ್ನ ಕಾಣಬಹುದಾಗಿದೆ. ಹಾಗೆ ಉತ್ತಮವಾದಂಥ ಪ್ರಕೃತಿಯ ಪರಿಸರದ ಒಂದು ವಿಸ್ಮಯತೆಯನ್ನು ಕೂಡ ಇಲ್ಲಿ ಕಾಣಬಹುದಾಗಿದೆ. ಬೃಹದಾಕಾರದ ದೇವಾಲಯದ ಒಂದು ನೋಟವನ್ನ ನಾವಿಲ್ಲಿ ಗಮನಿಸಬಹುದು. ದೇವಾಲಯಕ್ಕೆ ಆಗಮಿಸಿದಂತಹ ಪ್ರತಿಯೊಬ್ಬ ಭಕ್ತನಿಗೂ ಕೂಡ ಅನ್ನ ಸಂತರ್ಪಣೆ ಮಾಡುವ ಉದ್ದೇಶದಿಂದಾಗಿ ಈ ಅನ್ನದಾಸೋಹ ನಿಲಯವನ್ನ ಇಲ್ಲಿ ನಿರ್ಮಿಸಲಾಗಿದೆ. ಹಾಗೆ ದೇವಾಲಯದ ಎಡಭಾಗದಲ್ಲಿ ಮತ್ತೆರಡು ಸಣ್ಣ ದೇವಾಲಯಗಳನ್ನ ಕಾಣಬಹುದಾಗಿದೆ. ಇಲ್ಲಿ ಆ ಸ್ವಾಮಿ ಹಲವಾರು ರೀತಿಯಾದಂತಹ ಉತ್ಸವಗಳನ್ನ ನಡೆಸಲಾಗ್ತಾ ಇದ್ದು, ಆ ಉತ್ಸವದ ಮೂರ್ತಿಗಳನ್ನ ಇಲ್ಲಿ ಗಮನಿಸಬಹುದಾಗಿದೆ. ಹಲವಾರು ರೀತಿಯಾದಂತಹ ಉತ್ಸವ ಮೂರ್ತಿಗಳನ್ನ ನಾವಿಲ್ಲಿ ಗಮನಿಸಬಹುದಾಗಿದೆ. ಹಲವಾರು ಕಾರ್ಯಕ್ರಮಗಳ ಸಂದರ್ಭದಲ್ಲಿ ಈ ಉತ್ಸವ ಮೂರ್ತಿಗಳನ್ನ ಬಳಸಿಕೊಂಡು ಆ ಸ್ವಾಮಿಯ ಉತ್ಸವವನ್ನ ನಡೆಸುವುದನ್ನ ಗಮನಿಸಬಹುದು.